ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕಾರ್ವಿಕ್ ವ್ಲಾಗ್ಸ್ ಗಾಯ್ಸ್. ಇವತ್ತು ನಾನು ಮತ್ತು ನನ್ನ ಅಮ್ಮ ಬಂದಿರೋದಿಲ್ಲ ಅಂತ ನೋಡಿ, ರಾಜ್ಕುಮಾರ್ ಸಮಾಧಿಗೆ ಬಂದಿದ್ದೀವಿ. ರಾಜ್ಕುಮಾರ್ ಫ್ಯಾಮಿಲಿ ಎಲ್ಲ ಯಾರ್ಯಾರು ಡೆತ್ ಆಗಿದೆ ಅವರೆಲ್ಲ ಇಲ್ಲೇ ಸಮಾಧಿ ಇರೋದು. ಸೊ ನಮ್ಮ ಅಮ್ಮನ ಫೇವ್ರೆಟ್ ಗೈಸ್ ಪುನೀತ್ ರಾಜ್ಕುಮಾರ್. ಸೊ ಅವ್ರಿಗೆ ಮಿಲನ ಫಿಲ್ಮ್ ಅಂದರೆ ಪಂಚಪ್ರಾಣ. ಅವ್ರಿಗೆ ತುಂಬ ಇಷ್ಟ ಕೂಡ. ಎಲ್ಲ ಹೀರೋ ಇಷ್ಟ, ಬಟ್ ಮಿಲನ ಫಿಲ್ಮಿಂದ ಸ್ವಲ್ಪ ಪುನೀತ್ ರಾಜ್ಕುಮಾರ್ ಜಾಸ್ತಿ ಇಷ್ಟ. ನೋಡಿ ಸ್ಟ್ಯಾಚ್ಯೂ ರಾಜ್ಕುಮಾರ್ದು. ಸೊ ನಮ್ಮಮ್ಮ ಬಂದಿದ್ದರು, ಅವ್ರಿಗೂ ಹೋಗಬೇಕು ಅಂತ ಹೇಳ್ತಾ ಇದ್ರು. ಬಂದಿದ್ದೀನಿ. ಇಮೋಷ್ನಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಗೈಸ್ ನಮ್ಮಮ್ಮಂದು ಅಲ್ಲಿ ಹೋದ್ಮೇಲೆ. ಮೈಕ್ ತಂದಿಲ್ಲ ಗೈಸ್, ನಾನು ಮೈಕ್ ತಂದಿದ್ದರೆ ಇಲ್ಲೇ ಒಂದು ಸಾಂಗ್ ಹಾಡಿ ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿಬಿಡ್ತಿದ್ದೆ. ನೋಡಿ ಇಲ್ಲೊಂದು ಸ್ಟೇಡಿಯಂ ಇದೆ. ಏನೋ ಫಂಕ್ಷನ್ ಆದರೆ ಸಖತ್ತಾಗಿ ನೋಡ್ಬೋದು. ಸಖತ್ತಾಗಿ ಮಾಡಿದ್ದಾರೆ. ಕೆಳಗಡೆ ಮಾಡಿ ಎಲ್ಲ ಸಿಟ್ಟಿಂಗ್ ಎಲ್ಲ ಮೇಲ್ಗಡೆ ಇಟ್ಟು ಎಲ್ಲರಿಗೂ ಕಾಣಿಸುತ್ತೆ ಆ ಥರ. ಸಖತ್ತಾಗಿ ಗಾರ್ಡನ್ ಎಲ್ಲ ಚೆನ್ನಾಗಿದೆ. ಜನ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಗೈಸ್ ಇವಾಗ ಜಾಸ್ತಿ. ಐ ಥಿಂಕ್ ಡೈಲಿ ಇಷ್ಟೇ ನಾರ್ಮಲ್ ಆಗಿರ್ತಾರೆ ಅನಿಸುತ್ತೆ ಇಷ್ಟು ಜನ, ಬಟ್ ವೀಕೆಂಡ್ಸಲ್ಲಿ ಜಾಸ್ತಿ ಇರ್ತಾರೆ ಇದಕ್ಕೂ. ನೋಡಿ ಪುನೀತ್ ರಾಜ್ಕುಮಾರ್ ಸಮಾಧಿ ಫೈನಲಿ ಬಂದಿದ್ದೀವಿ. ಜನ ಇದ್ದಾರೆ, ಫೋಟೋ ತಗೊಳ್ತಾ ಇದ್ದಾರೆ. ನಮ್ಮಮ್ಮ ಸ್ವಲ್ಪ ಇಮೋಷ್ನಲಿ ಬ್ರೇಕ್ ಡೌನ್ ಆಗ್ತಾ ಇದ್ದಾರೆ. ಜಾಸ್ತಿ ಏನಿಲ್ಲ ಗೈಸ್, ನಾರ್ಮಲ್ ಆಗಿ ಆಗ್ತಾರೆ, ಯಾಕಂದರೆ ತುಂಬ ಟೈಮ್ ಆಯ್ತಲ್ಲ. ಮಿಲನ ಫಿಲ್ಮಿಂದ ನಮ್ಮ ಅಮ್ಮನಿಗೆ ನಾವು ಯಾವ್ದಾದ್ರು ಮಿಲನ ಫಿಲ್ಮ್ ಸ್ಟೋರಿ ಏನಾದರೂ ಸಾಂಗ್ ಏನಾದರೂ ಬಂದರೆ ತೆಗ್ದಾಕ್ ಬಿಡ್ತೀವಿ ಗೈಸ್. ಇಲ್ಲಾಂದರೆ ಫುಲ್ ಡೇ ಅದರಲ್ಲೇ ಕೂತ್ಕೊಂಡಿರ್ತಾರೆ. ಅದಕ್ಕೆ ಪುನೀತ್ ರಾಜ್ಕುಮಾರ್ ಸಮಾಧಿಯಲ್ಲಿ ಬಂದು ಜನ ಎಲ್ಲ ಇದ್ದರೆ ಅವ್ರಿಗೆ ಆಗಿಲ್ಲ ಅಂತೆ, ಅದಕ್ಕೆ ಸೊ ನೆಕ್ಸ್ಟ್ ಬಂದಿದ್ದೀವಿ ಮುಂದೆ. ಸೊ ಇದು ಪುನೀತ್ ರಾಜ್ಕುಮಾರ್ ಅವರ ಅಮ್ಮ ಅವ್ರ ಸಮಾಧಿ. ಇಲ್ಲೂ ಅಷ್ಟೇನು ಜನ ಇಲ್ಲ, ಬಟ್ ಹೋಗೋ ಟೈಮಲ್ಲಿ ಸಿಗತ್ತೆ. ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ. ದೀಪ ಎಲ್ಲ ಹಚ್ಚಿಡ್ತಾರೆ. ಎಲ್ಲ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಗೈಸ್ ಇಲ್ಲಿ. ನಮ್ಮ ಅಮ್ಮಂದೇ ಒಂದೆರಡು ಫೋಟೋ ಹೊಡ್ಕೊಂಡು ಹೋಗೋದು. ಬನ್ನಿ ಮುಂದೆ ರಾಜ್ಕುಮಾರ್ ಅವ್ರದ್ದು ಸಮಾಧಿ ಇದೆ ಅನ್ಸುತ್ತೆ. ಎಸ್, ರಾಜ್ಕುಮಾರ್ ಅವ್ರದ್ದಿದೆ. ನಾನು ಅಲ್ಲಿದೆ ಅಂತ ಅಂದ್ಕೊಂಡೆ ವಯಸ್. ಫಸ್ಟ್ ಸ್ಟ್ಯಾಚ್ಯೂ ನೋಡಿ, ಅಲ್ಲಿ ಗೋಲ್ಡನ್ ಸ್ಟ್ಯಾಚ್ಯೂ ಇದೆ ಒಂದು ಸ್ಟಾರ್ಟಿಂಗಲ್ಲಿ, ಬಟ್ ಇಲ್ಲಿದೆ. ಚೆನ್ನಾಗಿದೆ. ಇಲ್ಲೂ ಇವ್ರದ್ದು ಹೂವೆಲ್ಲ ಇಟ್ಟಿದ್ದಾರೆ. ನೋಡಿದೆ ಗೈಸ್, ಅಲ್ಲೊಂದು ಹುಡುಗಿರು ಇಲ್ಲಿಂದ ಹೂವನ್ನೇ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅವರೇ ತಗೊಂಡಿದ್ದ ಇಲ್ಲ ಇಲ್ಲಿಂದ ತಗೊಂಡಿದ್ದ ಗೊತ್ತಾಯಿಲ್ಲ, ಬಟ್ ಐ ಥಿಂಕ್ ಇಲ್ಲಿಂದನೇ ತಗೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪ್ರಸಾದ ಅಂದ್ಕೊಂಡು ತಲೆಗೆ ಹಾಕ್ತಿದ್ದಾರೆ. ನೋಡಿ ರಾಜ್ಕುಮಾರ್ ಅವರು ಮಾಡಿರೋ ಎಲ್ಲ ಫಿಲ್ಮ್ಸ್ ಇಲ್ಲಿ ಪೋಸ್ಟರ್ ಇದಾಕಿದ್ದೆ, ಪೋಸ್ಟರ್ ಮಾಡಿ ಹಾಕಿಟ್ಟಿದ್ದಾರೆ. ಎಲ್ಲ ಫಿಲ್ಮ್ಸ್ ಇದೆ ಅನ್ಸುತ್ತೆ ಇಲ್ಲಿ. ರಾಜ್ಕುಮಾರ್ ಅವರು ಸ್ಟಾರ್ಟಿಂಗಿಂದ ಎಂಡ್ ತನಕ ಮಾಡಿರೋದು. ಇಲ್ಲಷ್ಟೇ ಅಲ್ಲ, ರೈಟ್ ಸೈಡಲ್ಲೂ ಇದೆ. ನೋಡಿ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ ನೋಡಿರ್ತೀರಾ, ಹಳೆ ಕಾಲದ್ದೆಲ್ಲ. ರಾಜ್ಕುಮಾರ್ ಅವರು ಟೈಮಲ್ಲಿ ಸ್ವಲ್ಪ ರೂಲ್ ಮಾಡಿ ಹೋಗಿದ್ದಾರೆ ಗೈಸ್. ಕನ್ನಡ ಇಂಡಸ್ಟ್ರಿ ಅಂದರೆ ರಾಜ್ಕುಮಾರ್ ಅಂತ.
ಸೊ ಇದು ಲೆಫ್ಟ್ ಸೈಡ್ ಮುಗೀತು, ಈಗ ರೈಟ್ ಸೈಡಿಂದ ತೋರಿಸಿ. ನಮ್ಮ ಅಮ್ಮ ಎಲ್ಲ ಲೆಕ್ಕ ಮಾಡಿದ್ದಾರೆ ಎಷ್ಟೆಷ್ಟು ಮೂವಿ ಇದೆ ಅಂತೆಲ್ಲ ನೋಡಿ. ಎಲ್ಲ ಮೋಸ್ಟ್ಲಿ ಎಲ್ಲ ಫೇಮಸ್ ಆಗಿರೋ ಫಿಲ್ಮ್ಸೇ ಇದೆ ಗೈಸ್. ಅರ್ಧ ನಂಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ನಾವು 50%ಗಿಂತ ಜಾಸ್ತಿ ನೋಡಿದ್ದೀನಿ. ಅದು ಸ್ವಲ್ಪ ನೋಡಿಲ್ಲ, ಹಳೇದು ಅನ್ಸುತ್ತೆ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ನೋಡಿರೋದು ಡೌಟ್ ಅನ್ಸುತ್ತೆ ನಾನು. ಚೆನ್ನಾಗಿದೆ ಗೈಸ್, ಒಂದು ಮೆಮೊರೇಬಲ್ ಇದು ಮಾಡಿಟ್ಟಿದ್ದಾರೆ. ಇದು ನೋಡಿ, ಫೇಮಸ್ ಫಿಲ್ಮ್ ನೋಡಿ. ಇದೇ ಸ್ಟ್ಯಾಚು ನೋಡಿ, ಗಾರ್ಡನ್ ಎಲ್ಲ ಕ್ಲೀನ್ ಆಗಿದೆ ಗೈಸ್. ಇಲ್ಲಿ ಒಂದು ಸ್ಪೆಷಲ್ ಏನಂದರೆ ನನಗೆ ಇಷ್ಟ ಆಗಿತ್ತು, ಕ್ಲೀನ್ ಆಗಿದೆ, ಒಂದು ಸಿಸ್ಟಮ್ ಇದೆ, ಆ ಕಡೆಯಿಂದನೇ ಹೋಗಬೇಕು. ಎಲ್ಲ ಬೇರೆ ಜನ ಹೋಗ್ತಾ ಇಲ್ಲ. ನೋಡಿ ಒಂದ್ಸಲ ಫುಲ್ ವ್ಯೂ ನೋಡ್ಕೊಳ್ಳಿ ಒಂದ್ಸಲ. ಸೊ ಇವಾಗ ಇಲ್ಲಿಂದ ಎಕ್ಸಿಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದರೆ ನೀವು ಆರಾಮಾಗಿ ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಂಡು ಆರಾಮ್ ಹೋಗ್ಬೋದು ಗೈಸ್. ನಾವು ಹಂಗೆ ಕೂತ್ಕೊಂಡು ಮಾತಾಡ್ಕೊಂಡು ಹೋದ್ವಿ. ಅಲ್ಲೊಬ್ಬ ಹುಡುಗ ಇದ್ನಲ್ಲ ಗೈಸ್, ಫ್ರೀ ಕ್ಯಾಲೆಂಡರ್ ಕೊಟ್ಟ ನಮಗೆ ನೆಕ್ಸ್ಟ್ ಇಯರ್ದು. ಈ 2025 ಕ್ಯಾಲೆಂಡರ್ ಕೊಟ್ಬಿಟ್ಟಿದ್ದಾನೆ ಫ್ರೀಯಾಗಿ. ಸೊ ಬಂದಿದ್ದಕ್ಕೆ ಒಂದು ಒಳ್ಳೆ ಇದಾಯಿತು. ನಮ್ಮಮ್ಮನಿಗೆ ಇಲ್ಲೇನೋ ನೋಡ್ಬೇಕಂತ ಏನೇನು ಶಾಪ್ ಇದೆಯಲ್ಲ ಅಂದ್ಕೊಂಡು ಒಂದು ರೌಂಡ್ ಹೋಗಿ ಬರ್ತಾಯಿದ್ದೀವಿ. ಬೈಕ್ನ ಲೆಫ್ಟ್ ಸೈಡಲ್ಲಿ ಇಟ್ಬಿಟ್ಟಿದ್ದೀವಿ. ನೋಡೋಣ. ಜ್ಯೂಸ್ ಕುಡಿ ಅಂದರೆ ಕೋಲ್ಡ್ ಅಂತಾರೆ, ತಿಂಡಿ ತಿನ್ನಂದರೆ ಅಷ್ಟೇ ಹೈಜೀನ್ ಇಲ್ಲ ಗೈಸ್. ಇಲ್ಲಿ ಗೋಬಿ ಎಲ್ಲ ಬೇಡ ಅಂತಾರೆ ಅವರು, ಫಾಸ್ಟ್ ಫುಡ್ ಇದೆಲ್ಲ. ಸೊ ಮನೆಗೆ ಹೋಗಿನೇ ತಿನ್ಬೇಕನ್ಸುತ್ತೆ. ಇವಾಗ ಬರ್ತಾ ಇರೋದು ಅಂಬರೀಷ್ ಅವ್ರದ್ದು ಸಮಾಧಿ ಹತ್ರ. ನನಗೆ ಗೊತ್ತಿಲ್ಲ ಗೈಸ್ ಇಲ್ಲೇ ಇರೋದಂತ, ಅಂಬರೀಷ್ ಮತ್ತು ರಾಜ್ಕುಮಾರ್ದ ಅಕ್ಕಪಕ್ಕ ಇರೋದಂತ. ಹೋಗ್ತಾ ಇದ್ವಿ ನಾವು ಮನೆಗೆ. ನೋಡಿ ಇಲ್ಲೂ ಜನ ಸಖತ್ತಾಗಿದ್ದಾರೆ. ಇಲ್ಲೂ ಅಲ್ಲಿಗಿಂತ ಜಾಸ್ತಿ ಸ್ವಲ್ಪ ಚೆನ್ನಾಗಿದೆ ಪ್ಲೇಸ್. ನಮ್ಮ ಅಮ್ಮಂದು ಫೋಟೋ ಎಲ್ಲ ತೆಗಿತಾ ಇದ್ದೀನಿ ಗೈಸ್. ಮೆಮೊರಿ ಬೇಕಲ್ಲ, ಅವ್ರು ಬಂದಿದ್ರೆ ಯಾವಾಗೋ ಬರ್ತಾರೆ. ಈ ರಜೆ ತಗೊಂಡು ಬಂದಿದ್ದಾರೆ, ಅವ್ರು ಕೆಲಸ ಮಾಡ್ತಾರಲ್ಲ ಅಲ್ಲಿಂದ. ಸೊ ಒಂದು 3 days ರಜೆ ತಗೊಂಡು ಬಂದು ಇದ್ದು ಹೋಗ್ತಾ ಇದ್ದಾರೆ. ಅವ್ರಿಗೂ ಅಲ್ಲಿ ಬೋರ್ ಆದರೆ ಕರ್ಸ್ಬಿಡ್ತೀವಿ ನಾವು ಬೆಂಗಳೂರಿಗೆ ಬಂದೋಗಿ ಅಂತ. ಟಿಕೆಟ್ದೇ ಪ್ರಾಬ್ಲಮ್ ಗೈಸ್. ನಮ್ಮ ಕಡೆ ಇರೋದೇ ಒಂದು 2-3 ಟ್ರೈನ್ ಒಂದು ದಿನಕ್ಕೆ. ಆನ್ಲೈನಲ್ಲಿ ಆಲ್ರೆಡಿ ಬುಕ್ ಆಗಿರುತ್ತೆ. ತತ್ಕಾಲ್ ಮಾಡೋಣ ಅಂದರು, ಅದು ಲಾಸ್ಟ್ ಮೂಮೆಂಟಲ್ಲಿ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಸೊ ಹೋಗೋದು ಬರೋದು ಸ್ವಲ್ಪ ಕಿರಿಕಿರಿ, ಮೊದಲೇ ಬುಕ್ ಮಾಡಬೇಕು. ಸೊ ಇದೇ ಅನ್ಸತ್ತೆ ಅಂಬರೀಷ್ ಅವ್ರದ್ದು ಸಮಾಧಿ. ಜನ ಇರ್ತಾರೆ ಗೈಸ್ ಇಲ್ಲಿ, ಒಂದು 20-30% ಜನ ಇದ್ದೇ ಇರ್ತಾರೆ ನಾರ್ಮಲ್ ಆಗಿ. ಇದೇನು ಫುಲ್ ಕ್ರೌಡ್ ಅಲ್ಲ. ನೋಡಿ ಅಂಬರೀಷ್ ಅವ್ರದ್ದು ಸಮಾಧಿ ಸಖತ್ ಮಾಡಿಟ್ಟಿದ್ದಾರೆ. ಅಲ್ಲಿಗಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ. ಇದು ಒಂಥರ ಗೋಪುರ ಥರ ಮಾಡಿ ಕ್ಲಾಕ್ ಟವರ್ ಥರ ಇದೆ ಗೈಸ್. ಇದು ಚೆನ್ನಾಗಿದೆ ನೋಡಿ ಮೇಲ್ಗಡೆ ಎಲ್ಲ. ಈ ಸ್ಟ್ಯಾಚು ಕೂಡ ಸ್ಟಾರ್ಟಿಂಗ್ ಬರುವಾಗ ಕೂಡ ಈ ಸ್ಟ್ಯಾಚು ಸಖತ್ತಾಗಿದೆ ಕಾಣಿಸುತ್ತೆ ನೋಡಿ. ಆರಾಮ್ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು, ನೆರಳು ಕೂಡ ಇದೆ ಇಲ್ಲಿ. ಈ ಹುಣಸೆ ಹಣ್ಣು ಅಂತಾರಲ್ಲ ಗೈಸ್, ಅದ್ರ ಮರ ಜಾಸ್ತಿ ನಮ್ಮ ಬೀದರಲ್ಲಿ. ನೋಡಿ ನಮ್ಮ ಬೀದರಲ್ಲಿ, ನಾನು ಬೀದರ್ ಅಂತೆ ಧಾರವಾಡದಲ್ಲಿ ನಾನು ಕಲಿಯುವಾಗ ಅಲ್ಲೂ ಕೂಡ ಫುಲ್ ಹಾಸ್ಟೆಲ್ ಹತ್ರ ಎಲ್ಲ ಫುಲ್ ಹುಣಸೆ ಹಣ್ಣು, ಯಾರು ಮುಟ್ತಾನೆ ಇರಲಿಲ್ಲ. ನೋಡಿ ಕ್ಯಾಲೆಂಡರ್ ಕೊಟ್ಟಿದ್ದಾರೆ ಫ್ರೀ. ಇದೇ ಬೋರ್ಡ್ ನೋಡಿ ಒಳಗಡೆ ಹೋಗಿದ್ದು ಗೈಸ್ ನಾವು. ನಂಗಂತೂ ಗೊತ್ತೇ ಇರಲಿಲ್ಲ ಅಲ್ಲಿ ಅಂಬರೀಷ್ ಅವ್ರದ್ದು ಇದೆ ಅಂತ. ಆ ಬೋರ್ಡ್ ನೋಡಿದ್ಮೇಲೆ ಗೊತ್ತಾಯಿತು ಗಾಯ್ಸ್. ಇವಾಗ ರಿಟರ್ನ್ ರೂಮ್ಗೆ ಹೋಗ್ತಾ ಇದ್ದೀವಿ. ಬಂದ್ವಿ ಆಲ್ಮೋಸ್ಟ್ ಹತ್ರ ನಮ್ಮ ಏರಿಯಾದಲ್ಲಿ. ನಂಗೆ ಮ್ಯಾಪ್ ಇಲ್ಲದೆ ರೋಡ್ ಗೊತ್ತಾಗಲ್ಲ ಗೈಸ್, ಅದಕ್ಕೆ ಇಲ್ಲಿ ಬಂದಮೇಲೆ ಹೆಂಗೋ ರೋಡ್ ಗೊತ್ತಿದೆಯಲ್ಲ ಅಂದ್ಕೊಂಡು ಕ್ಯಾಮ್ರಾ ನೋಡಿ ಇದನ್ನೇ ನಾನು ಇನ್ಸ್ಟಾಲ್ ಮಾಡಿದ್ದು ಬೈಕಿಗೆ. ಮೋಸ್ಟ್ಲಿ ವಿಡಿಯೋ ಎಲ್ಲ ಶೇಕ್ ಆಗ್ತಾ ಇರ್ಬೋದು, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಗೈಸ್. ನನ್ನ ಬಜೆಟಲ್ಲಿ ಎಷ್ಟು ಆಗ್ತಾಯಿದೆ ಅಷ್ಟು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್. ಬೈಕಿಗೆಲ್ಲ ಸ್ವಲ್ಪ ಒಳ್ಳೆ ಸ್ಟ್ಯಾಂಡೆಲ್ಲ ಕೂಡಿಸಿ ಮೊಬೈಲಲ್ಲಿ ರೆಕಾರ್ಡ್ ಮಾಡೋದು ಎಲ್ಲ, ಎಡಿಟಿಂಗ್ ಎಲ್ಲ ಮೊಬೈಲಲ್ಲೇ. ಸೊ
ಶೇಕ್ ಆಗುತ್ತೆ, ನೋಡೋಣ ಯಾವಾಗಾದರೂ ಚಾನಲ್ ಮಾನಿಟೈಸ್ ಆದಮೇಲೆ ಕ್ಯಾಮ್ರಾ ತಗೊಂಡು ಗೋಪ್ರೋ ಎಲ್ಲ ತಗೊಂಡು ವಿಡಿಯೋ ಮಾಡಿದಾಗ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ನಿಮ್ಮ ಒಂದೊಂದು ಕಮೆಂಟ್ 1 ಲಕ್ಷದ ಸಮಾನ. ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ ಗೈಸ್, ನನ್ನ ವೀಡಿಯೋಗೆಲ್ಲ ಆ್ಯಡ್ಸ್ ಬರ್ತಾಯಿದೆ, ದುಡ್ಡು ಬರುತ್ತೆ ಅಂತ. ಏನೂ ಬರ್ತಾಯಿಲ್ಲ ಗೈಸ್, ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಯಾರೋ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಜಾಗದಲ್ಲಿ, ಇಲ್ಲಿ ಸೈಡಲ್ಲಿ ಹಾಕ್ಬಿಡ್ತೀನಿ. ಸೊ ಗೈಸ್, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದವ್ರಿಗೆ ಎಲ್ಲರಿಗೂ ನನಗೆ ಸಜೆಷನ್ ಕೊಡ್ತಾಯಿದ್ದಾರೆ, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಹೇಳ್ಬೇಕಂತಿಲ್ಲ, ಅವ್ರಿಗೆ ಗೊತ್ತಿದೆ ಆಲ್ರೆಡಿ, ಎಲ್ಲ ನನಗೆ ಗೊತ್ತಿರೋರೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗೈಸ್, ನಂಗೆ ಗೊತ್ತಾಗುತ್ತೆ ಯಾರ್ಯಾರು ನೋಡ್ತಾ ಇದ್ದಾರೆ ಇಲ್ಲ ಅಂತ. ಸೊ ಮುಂದಿನ ವೀಡಿಯೋಲಿ ಸಿಗೋಣ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.